ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮನೇ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಬಂತು, ತುಂಬ ಜನ ಕೇಳಿದರೆ ಲಾಸ್ಟ್ ಟೈಮ್ನಲ್ಲಿ ನಿಮಗೆ ಯೂಟ್ಯೂಬ್ ಅರ್ನಿಂಗ್ಸ್ ಸ್ಟಾರ್ಟ್ ಆಯಿತಾ, ಯೂಟ್ಯೂಬ್ ಅರ್ನಿಂಗ್ಸ್ ಬಂತಾ ಅಂತ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹಿಂದೆನೇ ಬಂದಿತ್ತು. ನಾನು ಹೇಳಿದಾಗೆ ಲಾಸ್ಟ್ ಟೈಮ್ ನಾನು ವೀಡಿಯೋಸ್ನ ರೀಸೆಂಟಾಗಿ ಯಾವುದು ವೀಡಿಯೋಸ್ ಕೂಡ ಮಾಡಿರಲಿಲ್ಲ, ತುಂಬ ದಿವಸಗಳೇ ಆಗಿತ್ತು. ಬಟ್ ಅಮೌಂಟ್ ಬಂದು ತುಂಬ ದಿವಸ ಆಗಿತ್ತು. ಬಟ್ ಈ ವಿಷಯ ಹೇಳೋದು ಕೂಡ ನನಗೆ ಮರ್ತೇ ಹೋಗಿತ್ತು. ತುಂಬ ಜನ ಕೇಳಿದರು, ನಿಮ್ಮ ಇನ್ಕಮ್ ಬಂದಿದೆಯಾ, ಎಷ್ಟು ಬಂತು, ನಿಮ್ಮ ಫಸ್ಟ್ ಅರ್ನಿಂಗ್ ಎಷ್ಟು ಹೇಳಿ ಅಂತ. ನಾನು ಅವಾಗ ಹೇಳಿದ್ದೆ ಕೂಡ, ನನ್ನ ಫಸ್ಟ್ ಅರ್ನಿಂಗ್ ಬರ್ತಿದ್ದ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಷ್ಟು ಬಂತು, ಹೇಗೆ, ಏನೆಲ್ಲದನ್ನು ಹೇಳ್ತೀನಿ ಅಂತೇಳಿ. ಬಟ್ ಬಂದು ತುಂಬ ದಿವಸ ಆಯಿತು, ಅದ್ರ ಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ, ಎಷ್ಟು ಬಂತು ಏನು ಅಂಥೇಳಿ. ಅದಕ್ಕೆ ಮುಂಚೆ ಕೆಲವೊಂದು ನಾನು ವಿಷಯಗಳನ್ನು ಕ್ಲಿಯರ್ ಮಾಡ್ತೀನಿ. ಯೂಟ್ಯೂಬ್ ಅಮೌಂಟ್ ನಿಮಗೆ ಹೇಗೆ ಬರುತ್ತೆ, ಯಾವ ಬ್ಯಾಂಕಿಗೆ ಬರುತ್ತೆ, ನೀವು ಅದಕ್ಕೆ ಏನೇನೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ನಿಮಗೆ ಒಳ್ಳೆಯದು, ಯಾವ ಬ್ಯಾಂಕಲ್ಲಿ ಇದ್ದರೆ ಬೇಗ ಬರುತ್ತೆ ಅಮೌಂಟ್. ಸೊ ಇದೆಲ್ಲದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ್ಯಂಡ್ ಯೂಟ್ಯೂಬ್ ಅಮೌಂಟ್ ಯಾವಾಗ ಬರುತ್ತೆ ಎಲ್ಲದನ್ನು ಕೂಡ ಪ್ರತಿಯೊಂದು ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟು ಏನಂತ ಅಂದರೆ, ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಆದಮೇಲೆ ನಿಮ್ಮ ವಿಡಿಯೋ, ಇವಾಗ ತುಂಬ ಜನ ಕೇಳ್ತಿರ್ತಾರೆ ಏನಂತ ಅಂದರೆ, ನನ್ನ ಚಾನಲ್ನಲ್ಲಿ ಈಗ ಮಾನಿಟೈಸ್ ಆನ್ ಆಯಿತು, ಮಾನಿಟೈಸೇಷನ್ ಆನ್ ಆಗಿದೆ. ಬಟ್ ನನ್ನ ಹಳೆ ವಿಡಿಯೋಗಳು ಏನಿದೆ ಮಾನಿಟೈಸ್ ಆಗೋಕ್ಕೆ ಮುಂಚೆ ಆವಾಗ ತುಂಬ ಚೆನ್ನಾಗಿ ವ್ಯೂಸ್ ಇತ್ತು. ಸೊ 100K ವ್ಯೂಸ್ ಹೋಗಿರ್ಬೋದು, 200K ವ್ಯೂಸ್ ಹೋಗಿರ್ಬೋದು. ಬಟ್ ಅದ್ರದ್ದು ಅಮೌಂಟ್ ಇವಾಗ ಬರುತ್ತಾ ಅಂತ, ಸೊ ಅದು ಬರಲ್ಲ. ಸೊ ಇದು ನಿಮ್ಮ ಫಸ್ಟ್ ಕ್ವೆಶನ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆ ಅಮೌಂಟ್ ಬರೋದಿಲ್ಲ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ವಿಡಿಯೋ, ಪ್ರತಿಯೊಂದು ವಿಡಿಯೋಗಳದ್ದು ಆವಾಗ ನಿಮ್ಮ ಒಂದು ಡಾಲರ್ ಸಿಂಬಲ್ ಓಪನ್ ಆಗುತ್ತೆ. ಸೊ ಆವಾಗಿಂದ ನಿಮ್ಮ ಚಾನಲ್ನಲ್ಲಿ ಒಂದೊಂದೇ ವಿಡಿಯೋಗೂ ಒಂದೊಂದು ಆ್ಯಡ್ಸಿಗೂ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಹೇಗೆ ಅಮೌಂಟ್ ಯೂಟ್ಯೂಬ್ನಿಂದ ನಮಗೆ ಸಿಗುತ್ತೆ ಅನ್ನೋದಾದರೆ, ನಮ್ಮ ಚಾನಲಲ್ಲಿ ಆ್ಯಡ್ಸ್ ಬರುತ್ತೆ. ಸೊ ಆ್ಯಡ್ಸ್ಗಳದ್ದು ಹೇಗಿರುತ್ತೆ ಅಂದರೆ 60% ನಮಗಿರುತ್ತೆ, 40% ಯೂಟ್ಯೂಬಿಗೆ ಇರುತ್ತೆ. ಸೊ ನಮ್ಮ ಆ್ಯಡ್ಸ್ ಹೇಗಿರುತ್ತೆ, ಸ್ಕಿಪ್ಪಬಲ್ ಇರುತ್ತೆ, ನಾನ್ ಸ್ಕಿಪ್ಪಬಲ್ ಇರುತ್ತೆ. ಸೊ ಎಷ್ಟು ಜನ ಸ್ಕಿಪ್ ಮಾಡಿ ನೋಡ್ತಾರೆ, ಎಷ್ಟು ಜನ ಸ್ಕಿಪ್ ಮಾಡದೆ ನೋಡ್ತಾರೆ, ನಮ್ಮ ಆ್ಯಡ್ಸ್ ಫುಲ್ ನೋಡ್ತಾರೆ, ಇದ್ರ ಮೇಲೆ ಕೂಡ ಅವೆಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಜೊತೆಲಿ ನಮ್ಮ ವಿಡಿಯೋ ಕೂಡ ಅಷ್ಟೇ, ಎಷ್ಟು ಲಾಂಗ್ ಇದೆ, ಅದರಲ್ಲಿ ಎಷ್ಟು ಆ್ಯಡ್ಸ್ ಬರುತ್ತೆ, ಇದೆಲ್ಲದನ್ನು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಟೆಕ್ ಚಾನಲ್ಗೆ ಒಂಥರ ಇರುತ್ತೆ, ವ್ಲಾಗ್ ಚಾನಲ್ಗೆ ಒಂಥರ ಇರುತ್ತೆ, ಎಜುಕೇಷನ್ ಚಾನಲ್ಗೆ ಒಂಥರ ಇರುತ್ತೆ, ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಒಂಥರ ಇರುತ್ತೆ. ಎಲ್ಲ ಚಾನಲ್ದೂ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಥರ ಅಮೌಂಟ್ ಇರುತ್ತೆ. ಯಾವುದಕ್ಕೆ ಎಷ್ಟು ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಇರೋದಿಲ್ಲ. ಹೀಗೆ ಸಿಗುತ್ತೆ ಅಂತ ಯೂಟ್ಯೂಬಿಂದ ಇದುವರೆಗೂ ಯಾರು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಟೆಕ್ ಚಾನಲ್ ನಮ್ಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬೋದು, ಇಷ್ಟು ವ್ಯೂಸಿಗೆ. ಬಟ್ ವ್ಲಾಗ್ ಚಾನಲಲ್ಲಿ ಕಡಿಮೆ ಇರುತ್ತೆ. ಇವಾಗ ನಾನೇ ತೋರಿಸಿದ್ದೀನಿ ಲಾಸ್ಟ್ ಟೈಮ್ ನನ್ನ ಒಂದು ವಿಡಿಯೋದಲ್ಲಿ, ಟೆಕ್ ಚಾನಲ್ಗೆ 100K ವ್ಯೂಸ್ ಆದರೆ ಎಷ್ಟು ಬರ್ಬೋದು, ಆ್ಯಂಡ್ ವ್ಲಾಗ್ ಚಾನಲಲ್ಲಿ 100K ವ್ಯೂಸ್ ಆದರೆ ಎಷ್ಟು ಬರ್ಬೋದು ಅಂತ ತುಂಬ ಡಿಫ್ರೆನ್ಸ್ ಇರುತ್ತೆ. ಟೆಕ್ ಚಾನಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆ್ಯಂಡ್ ವ್ಲಾಗ್ ಚಾನಲ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹೀಗಿರುತ್ತೆ ಅಮೌಂಟ್. ಯಾವ ವಿಡಿಯೋಗೆ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ವಿಡಿಯೋಗೆ ಸೇಮ್ 10K ವ್ಯೂಸ್ ಇರೋ ಒಂದು ವಿಡಿಯೋಗೆ ಒಂಥರ ಬಂದಿದ್ರೆ, ವ್ಲಾಗ್ ಚಾನಲಲ್ಲೇ ಹೇಳ್ತಾ ಇದ್ದೀನಿ, 10K ಇರೋ ವ್ಯೂಸ್ಗೆ ಒಂಥರ ಅಮೌಂಟ್ ಬಂದಿದ್ರೆ, ಇನ್ನೊಂದು 10K ಇರೋ ವ್ಯೂಸ್ಗೆ ಇನ್ನೊಂದು ಥರ ಬಂದಿರುತ್ತೆ. ಸೊ ಹೀಗೆ ಬರುತ್ತೆ ಅಮೌಂಟು ಅಂತ ಎಲ್ಲೂ ಕೂಡ ಕರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೊಂದೇನಂತಂದರೆ, ನಮಗೆ ಈಗ ಡಾಲರ್ ಆಗೋ ತನಕ ದುಡ್ಡು ಸಿಗೋದಿಲ್ವಾ ಅಂತ, ಇಲ್ಲ ಸಿಗೋದಿಲ್ಲ. $100 ಆಗಬೇಕು. ಅದು ಕೂಡ ಇವಾಗ ನಿಮ್ಮದು ಚಾನಲ್ನಲ್ಲಿ ಇವಾಗ May 27th, June 27th ಈ ಮಂತ್ ನಂದು ಇವಾಗ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಅಂದರೆ, ನೆಕ್ಸ್ಟು ಜುಲೈ 21st ಯಾವಾಗಲೂ ಯೂಟ್ಯೂಬ್ ಒಟ್ಟು ಮಂತ್ಲಿ 21st ಯೂಟ್ಯೂಬ್ ಅವರ ಚಾನಲ್ನಲ್ಲಿ ಎಲ್ಲರಿಗೂ ಪೇಮೆಂಟ್ನ ಅಕೌಂಟಿಗೆ ಹಾಕ್ತಾರೆ. ಸೊ 21st ಒಳಗಡೆ ನಿಮ್ಮ ಚಾನಲ್ನಲ್ಲಿ $100 ಆಗಿತ್ತು ಅಂತ ಅಂದರೆ, ನಿಮಗೆ ಅವರು 21st ನಿಮ್ಮ ಒಂದು ಅಕೌಂಟಿಗೆ ಅವರ ಅಮೌಂಟ್ ಹಾಕಿದ್ಮೇಲೆ ನೆಕ್ಸ್ಟು ನಿಮ್ಮ ಒಂದು ನಿಮ್ಮ ಮೇಲ್ ಐ ಡಿ ಇರುತ್ತೆ, ಅದಕ್ಕೆ ಅವರು ಮೆಸೇಜ್ ಕಳಿಸ್ತಾರೆ, ನಿಮಗೆ ಬ್ಯಾಂಕ್ ಅಕೌಂಟಿಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದೀವಿ, 4 to 5 ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ಅಮೌಂಟ್ ನಿಮಗೆ ಸಿಗುತ್ತೆ ನಿಮ್ಮ ಬ್ಯಾಂಕಿಂದ. ಸೊ ಇನ್ ಕೇಸ್ ಅದು ಬಂದಿಲ್ಲ ಅಂತಂದರೆ, ಹೋಗಿ ನಿಮ್ಮ ಬ್ಯಾಂಕ್ನಲ್ಲಿ ವಿಚಾರಿಸಿ ಅಂತ ನಿಮಗೆ ಒಂದು ಮೇಲ್ ಬರುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಮೇಲ್ ಕಳಿಸುತ್ತೆ. ಸೊ ಅದ್ರ ಬೇಸ್ ಮೇಲೆ ಹೋಗಿ ಕೇಳಬೇಕು. ಅಕಸ್ಮಾತ್ ಬಂದಿಲ್ಲಪ್ಪ, ನಿಮ್ಗೆ $100 ಕಂಪ್ಲೀಟ್ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ಡೌಟ್ ಇತ್ತು ಅಂದರೆ, ನನ್ನ $100 ಕಂಪ್ಲೀಟ್ ಆಗಿದ್ದು ನನ್ನ ವ್ಲಾಗ್ ಚಾನಲಲ್ಲಿ 1 year ಆದಮೇಲೆ, ನನ್ನ ಮಾನಿಟೈಸೇಷನ್ ಆನ್ ಆಗಿ 1 year ಆದಮೇಲೆ ನನಗೆ ಒನ್ ಇಯರ್ ಮೇಲೇ ಆಗಿತ್ತು, ಆವಾಗ ನನಗೆ ಬಂದಿತ್ತು. ಏನಂದರೆ 1 year ಒಳಗಡೆ ಬಂದಿಲ್ಲ ಅಂದರೆ ನಮ್ಮದು ದುಡ್ಡು ಹೋಗ್ಬಿಡುತ್ತೆ, ಆ ಥರ ಏನೂ ಇರಲ್ಲ. 1 year ಆದಮೇಲೆ ಕೂಡ ನಿಮ್ಗೆ ಯಾವಾಗ $100 ಕಂಪ್ಲೀಟ್ ಆಗುತ್ತೋ ಆವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಅವರು ಕೇಳ್ತಾರೆ,
ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳ್ತಾರೆ, IFSC ಕೋಡ್ ಕೇಳ್ತಾರೆ, ಜೊತೆಲಿ ಇನ್ನೂ ಏನೇನೋ ಕೆಲವೊಂದೆಲ್ಲ ಕೋಡ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಗೂಗಲಲ್ಲಿ ನಿಮಗೆ ಸಿಕ್ಬಿಡುತ್ತೆ ನಿಮ್ಮ ಬ್ಯಾಂಕಿಂದ ಯಾವುದಿರುತ್ತೆ ಏನು ಅಂತ. ಸೊ ಯಾವ ಬ್ಯಾಂಕಿಗೆ ಬೆಟರ್ ಅಂತ ಅಂದರೆ ನಿಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವುದಾದ್ರೂ ಮಾಡ್ಕೊಳ್ಳಿ. ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಬೇಗ ಆಗುತ್ತೆ. ನನಗೆ ನಂದು ಕರ್ನಾಟಕ ಬ್ಯಾಂಕ್, ಸೊ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆಲಿ ನನಗೆ ಅವ್ರು ಹಾಕಿ ಒಂದು 2-3 ಡೇಸಲ್ಲಿ ನನಗೆ ಅಮೌಂಟ್ ಬರುತ್ತೆ. ಸೊ ಇವಾಗ ನನ್ನ ಅಮೌಂಟ್ ಎಷ್ಟು ಬಂತು ಅನ್ನೋದು ನಾನು ಹೇಳ್ತೀನಿ. ಸೊ ನನ್ನ ಅಮೌಂಟ್ ಬಂದುಬಿಟ್ಟು $100, ಕರೆಕ್ಟಾಗಿ $100 ನನಗೆ ಅಮೌಂಟ್ ಬಂದಿದೆ. ಸೊ $100 ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಮೀನ್ಸ್ ₹80 ಸಮಥಿಂಗ್ ಇದೆ, 80 ಚೇಂಜಸ್ ಇದೆ. ಸೊ ಅಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 80 × 100 ಅಂತ, ಸೊ 8,000 ಅಂದ್ಕೊಳ್ಳಿ. ಅದರ ಜೊತೆಲಿ ನಿಮಗೆ ಇದು ಕಟ್ಟಾಗುತ್ತೆ, ನಮ್ಮ GST ಕಟ್ಟಾಗುತ್ತೆ, ಟ್ಯಾಕ್ಸ್ ಕಟ್ಟಾಗುತ್ತೆ. ಸೊ ಇದೆಲ್ಲ ಕಟ್ಟಾಗಿ ಸೊ 7,000 ಸಮಥಿಂಗ್ ನಮಗೆ ಸಿಗುತ್ತೆ. ಸೊ ತುಂಬ ದಿವಸ ಆಯಿತು ನನಗೆ ಬಂದು, ನಾನು ಹೇಳಿದಾಗೆ. ಸೊ ನಮ್ಮ ವಿಡಿಯೋ ಯಾವ ರೀತಿ ಓಡಿರುತ್ತೆ, ಎಷ್ಟು ನಮ್ಮ ವ್ಯೂಸ್ ಇರುತ್ತೆ, ಪ್ರತಿಯೊಂದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನನಗೆ ಅಮೌಂಟ್ ಬಂದಿದ್ದು ಒಂದು 4-5 ನನ್ನ ಮಾನಿಟೈಸೇಷನ್ ಆಗಿ ತುಂಬ ದಿವಸ ಏನೂ ಆಗಲಿಲ್ಲ. ಬಟ್ ನನ್ನ ವೀಡಿಯೋಸ್ ನಾನು ಕನ್ಸಿಸ್ಟೆಂಟಾಗಿ ಇಲ್ಲ, ತುಂಬ ಸರಿ ಹೇಳ್ತಾ ಇರ್ತೀನಿ, ನನ್ನ ವೀಡಿಯೋಸಲ್ಲಿ ನಾನು ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಲಿಲ್ಲ. ಸೊ ನನಗೆ ಕಂಟಿನ್ಯೂಸ್ ಆಗಿ ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಆಗ್ತಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ. ಬಟ್ ಫೋಕಸ್ಡ್ ಆಗಿ ನಾನು ವೀಡಿಯೋ ಮಾಡಿದರೆ ನನಗೆ ಮಾನಿಟೈಸೇಷನ್ ಆನ್ ಆಗಿ 1 ಮಂತಲ್ಲೇ ನನಗೆ ಅಮೌಂಟ್ ಮೇ ಬಿ ಸಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಹೇಳೋದು, ಯಾವಾಗಲೂ ನಾನು ಕನ್ಸಿಸ್ಟೆಂಟ್ ಆಗಿರಿ, ಆದಷ್ಟು ನಿಮ್ಮ ಒಂದು ವೀಡಿಯೋ ಮಾಡೋ ಕಡೆ ಗಮನ ಕೊಡಿ, ಏನೇನು ಹೊಸ ಕಂಟೆಂಟ್ ಇದೆ ಹುಡುಕೊಳ್ಳಿ, ಏನೇನು ಹೊಸ ನಡೀತಾ ಇದೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ, ಸೊ ರಿಸರ್ಚ್ ಮಾಡಿ ತಿಳ್ಕೊಂಡು ಚೆನ್ನಾಗಿ ವೀಡಿಯೋ ಮಾಡಿ. ಫಸ್ಟ್ ಮೇನ್ ಅಂದರೆ ಕನ್ಸಿಸ್ಟೆಂಟ್ ಆಗಿರಿ ಅಂತ ಹೇಳ್ತಾ, ಸೊ ಯಾವ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ ಅಂಥ ಒಂದು ಫೀಲ್ಡ್ನಲ್ಲೇ ನೀವು ವೀಡಿಯೋಸ್ನ ಮಾಡಿ, ಆವಾಗ ನಿಮಗೆ ಅದರಿಂದ ಬೆನಿಫಿಟ್ ಅನ್ನೋದು ಬೇಗ ಸಿಗುತ್ತೆ. ಯಾಕಂದರೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾವು 100% ಹೇಳೋಕ್ಕಾಗಲ್ಲ, ನೀವು ಕಾನ್ಫಿಡೆಂಟ್ ಆಗಿರೋದಿಲ್ಲ. ಹಾಗಾಗಿ ಆದಷ್ಟು ಗೊತ್ತಿರೋ ವಿಷಯಗಳ ಬಗ್ಗೆ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಅಮೌಂಟ್ ಬಂದಿರೋವಂಥದ್ದು $100. ಅದು ತುಂಬ ಒಂದು 3-4 ತಿಂಗಳು ಆಗಿರ್ಬೋದೇನೋ ಅವತ್ತು, ಮೀನ್ಸ್ ಮಾನಿಟೈಸೇಷನ್ ಆನ್ ಆಗಿ ನನಗೆ ಬರೋದಕ್ಕೆ. ಕೆಲವೊಂದು ವೀಡಿಯೋ ಚೆನ್ನಾಗಿ ಓಡಿರುತ್ತಲ್ಲ, ಸೊ ಆವಾಗ ಬೇಗ ಡಾಲರ್ ಕಂಪ್ಲೀಟ್ ಆಗುತ್ತೆ. ಬಟ್ ಇವಾಗ ನೋಡೋದಾದರೆ ನನ್ನ ಚಾನಲಲ್ಲಿ ಎಷ್ಟು ಡಾಲರ್ ಇದೆ ಏನಂದರೆ ಮತ್ತೆ ಡಿಕ್ರೀಸ್ ಆಗಿದೆ, ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ಮಾಡಿಲ್ಲ, ಹಾಗಾಗಿ ಡಿಕ್ರೀಸ್ ಕೂಡ ಆಗಿದೆ. ಸೊ ಅದರದ್ದೆಲ್ಲ ಮತ್ತೆ ಒಂದು ದಿವಸ ಒಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ನಾನು ನನ್ನ ಒಂದು ಅರ್ನಿಂಗ್ಸ್ ಬಗ್ಗೆ ಹೇಳಬೇಕಾಗಿತ್ತು. ತುಂಬ ಜನ ಕೇಳಿದ್ರಿ, ಸೊ ನಾನು ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ನೀವೆಲ್ಲ ಅಷ್ಟು ನಿಮ್ಮದೆಲ್ಲರದ್ದು ಪ್ರೀತಿ ಅಥವಾ ನಿಮ್ಮ ಎಲ್ಲ ನಂಬಿಕೆ ಇಲ್ಲದಿದ್ದರೆ ನನ್ನ ಚಾನಲಲ್ಲಿ ಇಷ್ಟೊಂದು ವೀಡಿಯೋಸ್ ಚೆನ್ನಾಗಿ ಓಡೋಕ್ಕೆ ಕೂಡ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಇವತ್ತು ಹೇಳ್ಕೊಂಡಿದ್ದೀನಿ ನನ್ನ ಅಮೌಂಟ್ ಎಷ್ಟು ಬಂತು ಏನು ಅಂತ. ಇವಾಗ ನಾನು ನಿಮಗೆ ಸುಳ್ಳು ಕೂಡ ಹೇಳ್ಬೋದಿತ್ತು, ನನಗೆ ಜಾಸ್ತಿ ಬಂತು ನೀವು ವಿಡಿಯೋ ಮಾಡಿ, ನನ್ನ ವಿಡಿಯೋ ವಾಚ್ ಮಾಡಿ ಅಂತ. ನಾನು ಆ ಥರ ಹೇಳೋದಿಲ್ಲ. ನನ್ನ ಎಫರ್ಟ್ ಎಷ್ಟಿತ್ತು, ನನ್ನ ಕನ್ಸಿಸ್ಟೆನ್ಸಿ ಎಷ್ಟಿತ್ತು ಅಷ್ಟಕ್ಕಷ್ಟೇ ನನಗೆ ಸಿಕ್ಕಿದೆ. ನೀವು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿನೇ ನೀವು ಹಣನ ಗಳಿಸ್ಬೋದು, ಮೀನ್ಸ್ ಇನ್ನೂ ಜಾಸ್ತಿ ನಿಮಗೆ ಡಾಲರ್ಸು ಸಿಗುತ್ತೆ ಅಂತ ಹೇಳ್ತಾ, ಎಫರ್ಟ್ ಹಾಕಿ ಕನ್ಸಿಸ್ಟೆಂಟ್ ಆಗಿರಿ, ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.